ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡ್ತಾ ಇದ್ದೀರಲ್ಲ, ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿರೋದನ್ನ ಫುಲ್ಲು ಮನೆಯೆಲ್ಲ ನೀಟ್ ಮಾಡಿ ಆಮೇಲೆ ನೆಕ್ಸ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ. ನಾನು ಮಾಡ್ಕೊಂಡು ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಮಗು ಇರೋದ್ರಿಂದ ನಾನು ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಅವಳೀಗ ಸಿಕ್ಕಾಪಟ್ಟೆ ನಡೆಯೋದು ಕಲ್ತ ಮೇಲಂತೂ ಇನ್ನೂ ಅವಳನ್ನ ಹಿಡಿಯೋದೇ ಕಷ್ಟ ಆಗಿಬಿಟ್ಟಿದೆ. ಮನೇಲಿ ಇರೋದಿಲ್ಲ, ಹೊರಗಡೆನೇ ಇರಬೇಕು ಅಂತಾಳೆ. ನಮ್ಮ ಮನೆ ಹತ್ತಿರ ಫುಲ್ಲು ಫ್ರೀ ಇರೋದ್ರಿಂದ ಆರಾಮಾಗಿ ಓಡಾಡ್ಕೊಂಡಿರ್ತಾಳೆ. ನಮ್ಮ ಮನೆ ಬಿಟ್ಟು ಬೇರೆ ಎಲ್ಲೋ ಹೋಗೋಕ್ಕೂ ಅವಳು ಇಷ್ಟಪಡಲ್ಲ. ಆ ಥರ ಆಗಿಬಿಟ್ಟಿದ್ದಾಳೆ. ಮುಂಚೆನಾದರೂ ಅಲ್ಲಾದರೂ ಅಮ್ಮನ ಮನೆ ಅಲ್ಲಿ ಇಲ್ಲಾದರೂ ಹೋಗಿ ಬರ್ತಿದ್ದೋ, ಈಗಂತೂ ಎಲ್ಲೋಕ್ಕೂ ಅವಳೇ ಇಷ್ಟಪಡ್ತಾ ಇಲ್ಲ. ನೋಡ್ತಾ ಇದ್ದೀರಲ್ಲ, ಇವತ್ತು ಸಿಂಪಲ್ಲಾಗಿ ಫ್ರೈಡ್ ರೈಸ್ ಮಾಡಿದ್ದೆ. ಏನು ಹಾಕ್ದಾಗೆ ನಾವು ಫ್ರೈಡ್ ರೈಸ್ ಏನೇ ಒಂದು ಅಡುಗೆ ಆಗಲಿ ಏನೇ ಆಗಲಿ ಪ್ರೀತಿಯಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ಗೆ ಈ ಮಸಾಲೆ ಹಾಕೋದಾಗಿರ್ಬೋದು, ಈ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಸ್ಮೆಲ್ ಆಗಿರೋದಿರ್ಬೋದು, ಮತ್ತು ರುಬ್ಬಿ ಮಾಡೋದಾಗಿರ್ಬೋದು, ಆ ಥರ ಎಲ್ಲ ಇಷ್ಟ ಆಗೋಲ್ಲ. ನ್ಯಾಚುರಲ್ಲಾಗಿ ಹೇಗೆ ಮಾಡ್ತೀವೋ ಆ ಥರನೇ ಅವ್ರಿಗೆ ಇಷ್ಟ ಆಗುತ್ತೆ. ಆದಷ್ಟು ನಾನು ಆ ಥರನೇ ಟ್ರೈ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ಹಾಗೆಯೇ ಹಸ್ಬೆಂಡ್ ಮಲಗಿರೋದ್ರಿಂದ ಫೋನ್ಗಳು ಬಂದಿದೆ ಅವ್ರ ಕಂಪ್ನಿಗಳಿಂದ. ಯಾವ್ಯಾವ ಬಂದಿದ್ದಾವೆ ಒಂದ್ಸರಿ ಹೇಳಿಬಿಡೋಣ ಅಂತೇಳಿ ಹಾಗೆ ಫೋನ್ ನೋಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ನಾನು ಸ್ವಲ್ಪ ನನ್ನ ಮಗಳು ಎದ್ದೋಳೋ ಅಷ್ಟೊತ್ತಿಗೆ ತಿಂಡಿ ಮಾಡಿಕೊಂಡೆ. ನನ್ನ ಮಗಳು ಸರಿ ತಿಂದು ಮಲ್ಕೊಂಡಿದ್ಲು. ಇನ್ನು ಎದ್ದರೆ ಅವಳಿಗೆ ಸ್ವಲ್ಪ ರೈಸ್ ಸಪ್ರೇಟಾಗಿ ಅವಳಿಗೆ ಮಾಡಿ ತಿನ್ನಿಸ್ಬೇಕು. ನೋಡಿ, ಹಸ್ಬೆಂಡು ಸಹ ನೈಟ್ ಡ್ಯೂಟಿ ಮಾಡ್ಕೊಂಬಂದು ಪಾಪುನ ಮಲಗಿಸ್ಕೊಂಡು ಅವರು ಮಲ್ಕೊಂಡಿದ್ದರು. ನಾನು ಡಿಸ್ಟರ್ಬ್ ಆಗೋದು ಬೇಡ ಅಂತ ಹೇಳಿ ಮೆಲ್ಲಗೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಏನೂ ಕೆಲಸ ಇರಲಿಲ್ಲ ಆವತ್ತು. ಹಾಗೆಯೇ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನು ಮಿಕ್ಕಿದ ಕೆಲಸಗಳೇನೇನಿರುತ್ತೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಅವಳಿದ್ದರೆ ತಿಂಡಿ ಮಾಡೋಕ್ಕಾಗಲ್ಲ ಅಂತ ತಿಂಡಿನೂ ಸಹ ಮುಗಿಸ್ಕೊಂಡೆ. ಏನಂದರೆ ಅವಳು ನಮ್ಮ ಜೊತೆಗೆ ಕೂತ್ಕೊತಾಳೆ ಊಟಕ್ಕೆ. ಸ್ವಲ್ಪ ತಿಂತಾಳೆ, ಸ್ವಲ್ಪ ಕೆಳಗಡೆಗೆ ಎಸಿತಾಳೆ. ಈ ಥರ ಮಾಡೋದ್ರಿಂದ ತುಂಬ ಟೈಮ್ ಅವಳು ಎಷ್ಟೊತ್ತು ಕೂತ್ಕೊತಾಳೋ ನಾವು ಅಷ್ಟೊತ್ತು ಕೂತ್ಕೋಬೇಕು ತಟ್ಟೆ ಹಿಡ್ಕೊಂಡು. ಹಾಗಾಗಿ ಅವಳು ಎದ್ದೇಳೋಕ್ಕೆ ಮುಂಚೆ ನಾವು ತಿಂಡಿ ಮಾಡ್ಕೊಳ್ಳೋಣ ಅಂತೇಳಿ ತಿಂಡಿನ ಮಾಡ್ಕೊತಾ ಇದ್ದೀನಿ. ಸೂಪರಾಗಿ ಬಂದಿತ್ತು ಮತ್ತು ಈ ಫ್ರೈಡ್ ರೈಸ್ ಮಾತ್ರ. ಇದು ಫಸ್ಟ್ ಟೈಮು ನಾನು ಏನೂ ಹಾಕ್ದಂಗೆ ಹಾಗೆ ಸುಮ್ಮನೆ ಒಗ್ಗರಣೆ ಹಾಕಿದ್ದು, ಅನ್ನ ಸಪ್ರೇಟಾಗಿ ಮಾಡಿಕೊಂಡು. ಇವತ್ತು ಹುಣ್ಣಿಮೆ ಇರೋದ್ರಿಂದ ನನ್ನ ಮಗಳು ಚಂದ್ರನ ನೋಡೇ ಇರಲಿಲ್ಲ ಇಷ್ಟು ದಿನ. ಕರ್ಕೊಂಡೋಗಿ ತೋರಿಸ್ತಾ ಇಲ್ಲ ಅವ್ರ ಅಪ್ಪನ ನನ್ನನ್ನು ಎಲ್ಲ. ಬಾ 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 ಅಂತೇಳಿ ಗೇಟ್ ತೆಗ್ದು ಕರ್ಕೊಂಡೋಗಿ ಮೇಲೆ ತೋರಿಸೋದು, ಆ ಥರ ಮಾಡ್ತಾಯಿದ್ಲು. ಹಾಗೆಯೇ ನಾಳೆ 8:30 ಆಗಿತ್ತು ಅನಿಸುತ್ತೆ. ಹಾಗಾಗಿ ನಾವು ಒಳಗಡೆ ಬಂದುಬಿಟ್ಟು ಇನ್ನು ಎಷ್ಟೊತ್ತನ್ನೇ ಹೊರಗಡೆ ಇರೋದು ಅಂತ. ಹಾಗೆ ಇವತ್ತು ಸ್ಪೆಷಲಾಗಿ ನಮ್ಮ ಮನೆಯವರು ಅಂದರೆ ಹಸ್ಬೆಂಡು ಅಡುಗೆ ಮಾಡಿದರು, ಅಂದರೆ ಸಾಂಬಾರು ಮಾಡಿದರು. ಈಗ ನಾನು ಮುದ್ದೆನೂ ಮತ್ತು ಸಾಂಬಾರು ಮಾಡ್ಕೊತೀನಿ. ಹಾಗಾಗಿ ಈ ಹೆಲ್ಪಿಂಗ್ ನೇಚರ್ ಅನ್ನೋದು ಜಾಸ್ತಿ ಇರಬೇಕು. ನಾವು ಯಾರಿಂದನೂ ಏನೂ ಎಕ್ಸ್ಪೆಕ್ಟ್ ಅಂತೂ ಏನೂ ಮಾಡೋದಕ್ಕಾಗಲ್ಲ. ಎಕ್ಸ್ಪೆಕ್ಟ್ ಮಾಡಿದ್ರೆ ಏನಿದ್ರೂ ಹಸ್ಬೆಂಡಿಂದ ಮಾತ್ರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಮಕ್ಕಳಿಂದನೂ ಸಹ ಈಗಿನ ಸಿಚುವೇಶನ್ನು ಅಥವಾ ಈಗಿನ ನೋಡ್ತಾ ಇದ್ದರೆ ಈಗಿನ ಕಾಲದಲ್ಲಿ ಅವರಿಂದನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏನೇ ಇದ್ದರೂ ಹಸ್ಬೆಂಡೇ ಫಸ್ಟ್ ಆಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಎಲ್ಲನೂ ನಾವು ತೋರಿಸ್ಕೊಳಕ್ಕಾಗಲ್ಲ, ಎಲ್ಲನೂ ನಾವು ಸ್ಟೇಟಸ್ಗೆ ಹಾಕ್ಕೊಳಕ್ಕಾಗಲ್ಲ. ಎಲ್ಲ ಮನಸ್ಸಲ್ಲಿರುತ್ತೆ ಅಷ್ಟೇ. ಕೆಲವೊಬ್ರು ಕಮೆಂಟ್ ಮಾಡಿದರು, ಹಾಗಾಗಿ ಹೇಳ್ತಾ ಇದ್ದೀನಿ ಇದಕ್ಕೆ. ಎಲ್ಲ ನಾವು ತೋರಿಸ್ಕೊಳ್ಳೋದಾಗಲಿ ಇನ್ನೊಂದಾಗಲಿ ಆ ಥರ ನಮ್ಗೆ ಇಷ್ಟ ಆಗಲ್ಲ. ನಾವು ಅಂಡರ್ಸ್ಟ್ಯಾಂಡಿಂಗಲ್ಲಿ ತುಂಬ ಚೆನ್ನಾಗೇ ಇದ್ದೀವಿ, ಲೈಫ್ ತುಂಬ ಚೆನ್ನಾಗೇ ಲೀಡ್ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ನನ್ನ ಮಗಳು ಬಿದ್ದುಬಿಟ್ಟು ಮೂಗು ಮೇಲೆ ಗಾಯ ಮಾಡ್ಕೊಂಡಿದ್ದಾಳೆ. ನಿದ್ದೆ ಬಂದುಬಿಟ್ಟಿದೆ ಅವಳಿಗೆ. ಆಲ್ರೆಡಿ 9:30 ಆಗಿತ್ತು ಅನಿಸುತ್ತೆ. ಹಾಗಾಗಿ ಅವಳನ್ನ ಮಲಗಿಸ್ತೀನಿ. ನೆಕ್ಸ್ಟ್ ಇರೋದೆಲ್ಲ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡಿ ನಾನು ಅವರು ಊಟ ಮಾಡಿ ಮಲಗ್ತೀವಿ. ಅವಳು ಫಸ್ಟೀಗ ಮಲ್ಕೊಂಡ್ಬಿಡ್ತಾಳೆ. ಅವಳದು ಊಟ ಆಯಿತು, ಹಾಗಾಗಿ ಅವಳೀಗ ಮಲ್ಕೊತಾಳೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.